ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಗನೇ ಒಂದು ನಿಮಿಷ ಇರು. ತಗೋ ಮೇಲೆತ್ತು, ನಿಧಾನ. ಮಾವ ಏನಾಯ್ತು? ಇದರಲ್ಲಿ ಒಂದು ಮೂಟೆ ಇದೆ. ಚೀಲನ? ಮೂಟೆನಾ? ಹಾಗಾದ್ರೆ ಮೊದಲು ಮೇಲೆತ್ತದನ್ನ. शंभो शंभो शिव शंभो शिव शिव शंभो. ಎದ್ದೇಳಪ್ಪ ಶಿವರಾಜು, ಎದ್ದೇಳಣ್ಣ ಪ್ಲೀಸ್ ಅಣ್ಣ, ಎದ್ದೇಳಣ್ಣ. ಬಾಬಾ ಕಂಟಿಗೆ ಬಾಬಾ. ಬಾಬಾ ಶಿವರಾಜು, ಶಿವರಾಜು, ಅಯ್ಯೋ ಎದ್ದೇಳಿ ಮಾವ. ಅಣ್ಣ ಎದ್ದೇಳಣ್ಣ. ಅಣ್ಣ ಅಣ್ಣ. ನನ್ ಜಾತಕ ಸರಿ ಇಲ್ಲ ಅನ್ಸುತ್ತೆ, ಅದಕ್ಕೇನೆ ಮಾವನ್ಗೆ ಹಿಂಗೆಲ್ಲ ಆಗ್ತಾ ಇದೆ. ಮಾವನ್ಗೇನಾದ್ರೂ ಆದ್ರೆ ನಾನ್ ಮಾತ್ರ ಜೀವಂತವಾಗಿರಲ್ಲ. ಜ್ಯೋತಿ, ಯಾಕೆ ರೀತಿ ಮಾತಾಡ್ತೀಯ? ಅಣ್ಣಂಗೇನು ಆಗೋದಿಲ್ಲ, ಆ ದೇವ್ರು ನಮ್ ಕೈ ಬಿಡೋದಿಲ್ಲ ಜ್ಯೋತಿ. ಇಲ್ಲ ತುಳಸಿ, ಭಗವಂತ ಯಾವಾಗ್ಲೂ ಎಲ್ಲ ಕಷ್ಟನೂ ನಮ್ ಶಿವರಾಜಿಗೆ ಕೊಡ್ತಾನೆ. ಒಳ್ಳೆಯವ್ರಿಗೆ ಒಳ್ಳೆತನಕ್ಕೆ ಕಾಲನೇ ಇಲ್ವಾ? ಅವ್ವ ಕೆಂಪವ್ವ, ನನ್ನ ಮಗಳು ತನ್ನ ಗಂಡನಿಗೋಸ್ಕರ ಪ್ರಾಣ ಕೊಡಕ್ಕೂ ಸಿದ್ಧ ಇದ್ಲಲ್ಲವ. ಎಷ್ಟಾದ್ರೂ ನಿಂಗೆ ಸಮಾಧಾನ ಆಗ್ಲಿಲ್ಲೇನವ? ಯಾಕವ್ವ ನಮ್ಗೆ ಇಷ್ಟೊಂದು ನೋವು ಕೊಡ್ತಾ ಇದೀಯಾ? ಅಲ್ಲ, ನೀವೆಲ್ಲ ಯಾಕೆ ಇಷ್ಟೊಂದು ದುಃಖ ಪಡ್ತಾ ಇದ್ದೀರಾ? ನೋಡಿ, ನಮ್ಮ ಬಾವಂಗೇನು ಆಗಲ್ಲ, ನೀವೆಲ್ಲ ಸ್ವಲ್ಪ ಧೈರ್ಯವಾಗಿರಿ. ನಮ್ಮ ಬಾವ ಬಂಡೆ ಕಲ್ಲಿದ್ದಂಗೆ, ಅವ್ರು ಖಂಡಿತವಾಗ್ಲೂ ಎದ್ದು ಬಂದೇ ಬರ್ತಾರೆ. ಇಂದ್ರ, ನೀನು ಹೇಳ್ದಂಗೆ ಅಷ್ಟಾದ್ರೆ ಸಾಕಪ್ಪ. ಹಾಗೆ ಆಗುತ್ತೆ ಈಶ್ವರಣ್ಣ. ನಮ್ಮ ಶಿವರಾಜು ಊರಿಗೆ ನ್ಯಾಯ ಹೇಳೋನು. ದೇವರು ಅವನಿಗೆ ನ್ಯಾಯ ಕೊಟ್ಟೇ ಕೊಡ್ತಾನೆ. ನೀನೇನು ಯೋಚನೆ ಮಾಡಬೇಡ ಈಶ್ವರಣ್ಣ. ತುಳಸಿ, ಶಿವರಾಜ್ ಅವ್ರು ಹೇಗಿದ್ದಾರೆ? ಏನಾಯ್ತು? ಮೇಡಮ್, ಇದೆಲ್ಲ ಅಭಿದೆ ಕೆಲಸ ಮೇಡಮ್. ನನಗೆ ಗೊತ್ತು. ಶಿವರಾಜ್ ಅವರು ಎಚ್ಚರ ಆದ್ಮೇಲೆ ನನಗೆ ಸ್ಟೇಟ್ಮೆಂಟ್ ಕೊಡ್ಲಿ, ನಾನು ನೋಡ್ಕೋತೀನಿ. ಸ್ಟೇಟ್ಮೆಂಟ್ ತಗೊಂಡು ಏನ್ ಮಾಡ್ತೀರಾ ಇನ್ಸ್ಪೆಕ್ಟರ್? ನೀವಂತೂ ಅಭಿನ ಹಿಡಿತೀರಾ ಅನ್ನೋ ನಂಬಿಕೆನೆ ನಮ್ಗಿಲ್ಲ.
ನೋಡಿ ಅವನ್ನ ಹಿಡಿಯೋ ಪ್ರಯತ್ನದಲ್ಲೇ ಇದ್ದೀವಿ. ಮೇಡಮ್, ಮೊದಲಿಂದನೂ ನೀವು ಇದನ್ನೇ ಹೇಳ್ಕೊಂಡು ಬರ್ತಾ ಇದ್ದೀರಾ, ಆದರೆ ಏನೂ ಪ್ರಯೋಜನ ಇಲ್ಲ. ನೋಡಿ ಮೇಡಮ್, ಇನ್ನು ನಾವು ಸುಮ್ಮನೆ ಕೂರಕ್ಕಾಗೋದಿಲ್ಲ. ಆ ಅಭಿನ ಹಿಡಿದು ನಾನೇ ನನ್ನ ಕೈಯಾರೆ ಸಾಯಿಸಿ ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ಆದರೆ ನನಗೆ ನನ್ನ ಕುಟುಂಬ ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು. ಅವಸರ ಪಡಬೇಡಿ ಇಂದ್ರ, ಮೊದಲು ಶಿವರಾಜು ಅವರು ಗುಣ ಆಗ್ಲಿ. ತುಳಸಿ 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 ತುಳಸಿ. ನೋಡಿ, ನಿಮ್ಮ ಕುಟುಂಬದವರು ಹೊರಗಿದ್ದಾರೆ, ನಿಮ್ಗೇನೂ ಆಗಿಲ್ಲ, ಭಯ ಪಡಬೇಡಿ. ಇವತ್ತೊಂದಿನ ಅಬ್ಸರ್ವೇಷನಲ್ಲಿರಿ, ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ, ಸರಿನಾ? ನಿಮ್ಮ ಫ್ಯಾಮಿಲಿಯವ್ರನ್ನ ಕಳಿಸ್ತೀರಿ. ಸಿಸ್ಟರ್, ಡ್ರಿಪ್ಸ್ನ ಕಂಟಿನ್ಯೂ ಮಾಡಿ. ಡಾಕ್ಟರ್, ನಮ್ಮಣ್ಣ ಹೇಗಿದ್ದಾರೆ? ಅದು ಪೇಷಂಟ್ಗೆ ಪ್ರಜ್ಞೆ ಬಂದಿದೆ. ಹೋಗಿ ನೋಡ್ಬೋದು? ಖಂಡಿತ ನೋಡ್ಬೋದು. ಶಿವರಾಜು, ಅಣ್ಣ, ಶಿವರಾಜು, ನೀನು ದೊಡ್ಡ ಗಂಡಾಂತರದಿಂದ ಪಾರದಿಲ್ಲಪ್ಪ, ಅಷ್ಟೇ ಸಾಕು. ಬಾವಾ, ಇದನ್ನೆಲ್ಲ ನೋಡಿ ನಂಗೆ ಜೀವನೇ ಹೋದಂಗಾಗಿತ್ತು. ಈಗ ಜೀವ ಬಂತು. ಇಂದ್ರ, ನನ್ನ ಉಸಿರೇ ಇಲ್ಲಿರ್ಬೇಕಾದ್ರೆ ನಾನು ಎಲ್ಲೂ ಹೊರಟೋಗ್ತೀನಿ. ಅಣ್ಣಯ್ಯನ ಜೀವ ನೀತಾನೆ, ಹೃದಯದ ಉಸಿರು ನೀನೇನೆ, ದೇವರ ವರವು ನೀನೇ, ನನಗೆ ದೈವ ನೀನೇ. ಶಿವರಾಜು ಅವರು ಈಗ ಹೇಗಿದ್ದಾರೆ ಡಾಕ್ಟರ್? ಹಿ ಈಸ್ ಔಟ್ ಆಫ್ ಡೇಂಜರ್ ನಾವು. ಹಾಗಿದ್ರೆ ನಾವಿವಾಗ ಹೋಗಿ ಸ್ಟೇಟ್ಮೆಂಟ್ ಯಾ ತಗೋಬೋದಾ? ಶ್ಯೂರ್, ಯು ಕ್ಯಾನ್. ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್. ಶಿವರಾಜು ಅವರೇ, ಇವಾಗ ಹೇಗಿದ್ದೀರಾ? ಪರವಾಗಿಲ್ಲ ಮೇಡಮ್. ಇದೆಲ್ಲ ಹೇಗಾಯ್ತು ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಅವತ್ತು ರಾತ್ರಿ ಶ್ರೀರಾಮಗೆ ಸೀರಿಯಸ್ ಅಂತ ಹೇಳಿ ಫೋನ್ ಬಂತು. ತಕ್ಷಣ ಅವನನ್ನ ಬೆಂಗಳೂರು ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ ಡಾಕ್ಟರ್ ಹೇಳಿದ್ರು. ನಾನು ಅವನ್ನ ಕರ್ಕೊಂಡು ಹೋಗಿ ಬೆಂಗಳೂರು ಆಸ್ಪತ್ರೆಗೆ ಸೇರಿಸ್ದೆ. ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಆ ಅಭಿ ಕಡೆ ರೌಡಿಗಳು ನನ್ನ ಮೇಲೆ ಅಟ್ಯಾಕ್ ಮಾಡಿ ನನ್ನನ್ನು ಕಟ್ಟಾಕಿ ಒಂದು ಗೋಡೌನಲ್ಲಿ ಇಟ್ಟಿದ್ರು.